ಹಾಯ್ ಫ್ರೆಂಡ್ಸ್, ಇವತ್ತು ಶನಿವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂರೋಷ್ಟೊತ್ತಿಗೆ 11 ಗಂಟೆ ಆಯಿತು ಫ್ರೆಂಡ್ಸ್. ಈಗ ನಾನು ನನ್ನ ಬ್ಲೌಸೇ ಸ್ಟಿಚ್ ಮಾಡ್ಕೊಳೋಣ, ಇವತ್ತು ನಾನು ಹೆಂಗೆ ಸ್ಟಿಚ್ ಮಾಡ್ಕೊತೀನಿ ಅಂತ ತೋರಿಸೋಣ ಅಂತ ಇದು ತೊಗೊಂಡಿದ್ದೀನಿ. ಇದು ನಾನು ಫಸ್ಟ್ ಕಲ್ತಿದ್ದ ಮೆಥಡ್ ಫ್ರೆಂಡ್ಸ್. ಈಗ ಮೆಥಡ್ಡೇ ಬಿಟ್ಬಿಟ್ಟಿದ್ದೀನಿ. ಅಂದರೆ ಎಲ್ಲರೂ ಕೇಳ್ತಿರೋದೇನೆಂದರೆ ಸೈಡ್ ಜಾಯಿಂಟ್ ಏಕ ಇರಲಿ ಅಂತ ಸ್ಟಿಚ್ಚಿಂಗು. ಆದರೆ ನನ್ನ ಬ್ಲೌಸ್ ಮಾತ್ರ ನಾನು ಹಿಂಗೆ ಸ್ಟಿಚ್ ಮಾಡ್ಕೊಳೋದು, ಸೈಡ್ ಜಾಯಿಂಟ್ನ ಬೇರೆ ಬೇರೆಯೇ ಸ್ಟಿಚ್ ಮಾಡ್ಕೊತೀನಿ. ಇದು ಫಸ್ಟು ನಮ್ಮ ಅಪ್ಪಾಜಿ ಹತ್ರ ಕಲ್ತಿದ್ದ ಮೆಥಡು. ಇದರಲ್ಲಿ ಏನಂದರೆ ರಿಂಕಲ್ಸೇ ಇರೋಲ್ಲ ಫ್ರೆಂಡ್ಸ್, ರಿಂಕಲ್ಸ್ ಸ್ವಲ್ಪನೂ ಬರೋದಿಲ್ಲ, ಹೊಲಿಯೋಕ್ಕೂ ಸುಲಭ ಇದು ಈ ಮೆಥಡಲ್ಲಿ. ಅದು ಆ ಥರ ಅಂದರೆ ಸ್ವಲ್ಪ ಟೈಟು ಲೂಸು ಆದರೆ ಬಿಚ್ಕೊಳಕ್ಕೆ ಅದಕ್ಕೆ ಚೆನ್ನಾಗಿರುತ್ತೆ. ಏಕ ಹೊಲಿಗೆ ಅಂತೀವಿ ನಾವು ಅದು. ಇದರಲ್ಲೇನೆಂದರೆ ಫಿಟ್ಟಿಂಗು ಚೆನ್ನಾಗಿರಬೇಕು ಅಂದರೆ ಈ ಮೆಥಡ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ಇದು ನನಗೆ ತುಂಬ ಇಷ್ಟ ಆಗಿರೋ ಮೆಥಡು. ಆದರೆ ಯಾರು ಈ ಮೆಥಡಲ್ಲಿ ಈಗ ಹೊಲಿಸ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಎಲ್ಲರೂ ಏಕ ಸ್ಟಿಚ್ ಇರಲಿ ನಮಗೆ, ಸ್ಲೀವ್ಸು ಬಾಡಿ ಅಟ್ಯಾಚ್ ಅಂತಾರೆ. ಅದಕ್ಕೆ ಒಂದು ಸಲ ತೋರಿಸೋಣ ಅಂತ ಹೇಳಿ ಈ ಥರ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಅದೇ ಬಾಡಿ ಜಾಯಿಂಟ್ ಮಾಡ್ತಾ ಇದ್ದೀನಿ, ಲೈನಿಂಗು ವಿತ್ ಬಾಡಿ. ಒಂದು ಬ್ಲೌಸ್ ಸ್ಟಿಚ್ ಮಾಡಿ ತೋರಿಸೋಣ ಅಂತ ಇದು ತೋರಿಸಿದ್ದಿಲ್ಲ, ಯಾರೂ ತೋರಿಸಿಲ್ಲ ಅಂದ್ಕೊತೀನಿ ಫ್ರೆಂಡ್ಸ್, ನನಗೆ ಗೊತ್ತಿಲ್ಲ. ನಾನು ತೋರಿಸ್ಬೇಕು, ನಮ್ಮ ಅಪ್ಪಾಜಿ ಕಲಿಸಿರೋದು ನೆನಪಲ್ಲಿ ಇಟ್ಕೋಬೇಕು ಅಂತ ನನಗೆ ಬ್ಲೌಸ್ಗಳೆಲ್ಲ ಇದೇ ಥರ ಸ್ಟಿಚ್ ಮಾಡ್ಕೊತಿರೋದು. ಚೆನ್ನಾಗಿ ಬರ್ತಿದೆ, ಚೆನ್ನಾಗೂ ಫಿಟ್ಟಿಂಗ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್. ನೀಟಾಗಿ ಜಾಯಿಂಟ್ ಮಾಡ್ಕೊತಿದ್ದೀನಿ. ಕರೆಂಟೇ ಹೋಯ್ತು, ಕರೆಂಟೇ ಇರೋದಿಲ್ಲ ಫ್ರೆಂಡ್ಸ್, ಕರೆಂಟ್ ತುಂಬಾ ತೆಗಿತಾರೆ, ಹಾಗಾಗಿ ಕಟ್ಟಾಯಿತು. ಸ್ವಲ್ಪ ಕಾಲಲ್ಲೇ ತುಳಿತಿದ್ದೀನಿ. ನಮ್ಮ ಹಳ್ಳಿಲಂತೂ ಏನೂ ಮಾಡೋಕ್ಕಾಗಲ್ಲ, ಹಗಲೆಲ್ಲ ಕರೆಂಟ್ ಹೋಗ್ತಾನೇ ಇರುತ್ತೆ. ನಮ್ಮ ಮನೇಲಂತೂ ಯು ಪಿ ಎಸ್ ಇತ್ತು, ಕೆಟ್ಟೋಯ್ತು ಫ್ರೆಂಡ್ಸ್, ತೆಗೆದುಬಿಟ್ವಿ. ಈಗ ಸೈಡ್ ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇದೇ ಥರನೇ ಬಾಡಿ ಬೇರೆ ಅಟ್ಯಾಚ್ ಮಾಡ್ಕೋಬೇಕು. ಫ್ರಂಟು ಕ್ರಾಸ್ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ಟಿಂಗ್ ವಿಡಿಯೋ ಬೇಕು ಅಂದರೆ ಕೇಳಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಹಾಕ್ತೀನಿ ಕಟ್ಟಿಂಗ್ ವಿಡಿಯೋ ಕೂಡ. ತುಂಬ ಸುಲಭದ ಮೆಥಡು. ನಮ್ಮ ಅಪ್ಪಾಜಿಯವರಂತೂ ಟೇಪು ಕೂಡ ಹಿಡಿತಿದ್ದಿಲ್ಲ, ಕಣ್ಣು ಅಳಿತೇಲೆ ಅವರು ಹಳಬ್ರಿಗೆಲ್ಲ ಅವರು ಅಳತೆ ಬ್ಲೌಸು ಅಳತೆ ಶರ್ಟು ಇಲ್ಲದೇ ಸ್ಟಿಚ್ ಮಾಡಿಬಿಡೋರು. ಅಷ್ಟು ಪರ್ಫೆಕ್ಟ್ ಅವ್ರ ಸ್ಟಿಚಿಂಗೆಲ್ಲ. ಅವ್ರ ಹತ್ರ ತುಂಬ ಕಷ್ಟ ಕಲಿಯೋದು ನೋಡಿ ಫ್ರೆಂಡ್ಸ್. ಜಾಯಿಂಟ್ ಬಾಡಿ ತೋರಿಸ್ತಾ ಇದ್ದೀನಿ. ಅದು ಸೈಡು ಈ ಥರ ನಾರ್ಮಲಾಗಿ ಈಗೆಲ್ಲರೂ ಇದೇ ಥರ. ನಾನಾದರೆ ಸೈಡ್ ಬೇರೆ ಸ್ಟಿಚ್ ಮಾಡಿ ಅಲ್ಲಿ ಸ್ವಲ್ಪ ಸ್ಟಿಚ್ ಬಿಚ್ಚಿ ಜಾಯಿಂಟ್ ಮಾಡಿದ್ದೀನಿ. ಈಗ ಫಿನಿಶಿಂಗ್ ಮಾಡ್ತಿರೋದು ಈ ಥರ ಅಲ್ಲ, ಇದು ತೋರಿಸ್ತಿದ್ದೀನಿ ಅಷ್ಟೇ. ಈ ಥರ ನಾರ್ಮಲಾಗಿ ಈಗೆಲ್ಲರೂ ನಾರ್ಮಲಾಗಿ ಈ ಥರ ಸ್ಟಿಚ್ ಮಾಡ್ಕೊತಾರೆ. ಆದರೆ ನಾನು ಈಗ ಮಾಡ್ತಿರೋದು ಅದೇ ನಾ ಫಸ್ಟ್ ಕಲ್ತಿದ್ನಲ್ಲ ಆ ಥರ ತೋರಿಸ್ತೀನಿ. ಈಗ ಬಾಡಿನ ಕರೆಕ್ಟಾಗಿ ಅಳತೆ ಇಟ್ಕೊಂಡ್ಬಿಟ್ಟು ಬಾಡಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು. ಅಲ್ಲೂ ಕರೆಕ್ಟಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಕರೆಕ್ಟಾಗಿ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಂಬಿಟ್ರೆ ಆದಷ್ಟು ಸ್ವಲ್ಪ ಕೂಳೆ ಕಡಿಮೆನೇ ಬಿಟ್ಕೊಂಡ್ರೇ ಚೆನ್ನಾಗೆ. ತೀರಾ ಜಾಸ್ತಿ ಆದರೂ ಅಷ್ಟೊಂದು ಏನು ದಪ್ಪ ಆಗೋಕ್ಕಾಗಲ್ಲ. ಸಾಮಾನ್ಯ 1 ಇಂಚ್ ದಪ್ಪ ಆಗ್ತಾರಷ್ಟೇ, ಆದರೆ ತೀರಾ ದಪ್ಪ ಆಗ್ತಾರೆ ಅಂದರು ಅಷ್ಟು ದಿನ ಬ್ಲೌಸೇ ಹಾಕ್ಕೊಳ್ಳಲ್ಲ ಫ್ರೆಂಡ್ಸ್. ಈಗಂತೂ ಯಾರು. ಕರೆಂಟ್ ಮತ್ತೆ ಹೋಯ್ತು ಅಷ್ಟೇ. ಈಗ ಜಾಯಿಂಟ್ ಮಾಡ್ಕೊಂಡು ಬಾಡಿ ಜಾಯಿಂಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸ್ವಲ್ಪ ಒಳ್ಳೊಳ್ಳೆ ಮೆಥಡು, ಸಿಂಪಲ್ ಮೆಥಡು ತೋರಿಸ್ಕೊಡ್ತೀನಿ. ನನಗೆ ಯೂಟ್ಯೂಬ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ನಾನು ನೋಡ್ತಾ ಇದ್ದೆ, ನೋಡಿ ನನಗೂ ಫ್ರೆಂಡ್ಸ್ ಬೇಕು. ತುಂಬ ಜನ ಫ್ರೆಂಡ್ಸ್ ಮಾಡ್ಕೋಬೇಕು ಅನ್ನೋ ಇದರಿಂದನೂ ಕೂಡ ಚಾನಲ್ ಓಪನ್ ಮಾಡಿದ್ದೀನಿ. ನೋಡೋಣ ಫ್ರೆಂಡ್ಸ್, ಎಲ್ಲ ನಿಮ್ಮೆಲ್ಲ ಸಪೋರ್ಟು, ಲೈಕು ಶೇರು ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾವಾಗಲೂ ಜೊತೆಗಿರೋಣ ಅಂತ ಅಷ್ಟೆ. ನಾನಂತೂ ಎಲ್ಲ ಕನ್ನಡ ಯೂಟ್ಯೂಬರ್ ಟೈಲರ್ಸ್ನೆಲ್ಲರ ವಿಡಿಯೋ ನೋಡಿ ಲೈಕ್ ಮಾಡ್ತೀನಿ. ಯಾಕೆ ಅಂದರೆ ಸಪೋರ್ಟ್ ಮಾಡಬೇಕು ಅನ್ನೋ ಇದರಿಂದನೇ ಮಾಡ್ತೀನಿ ಫ್ರೆಂಡ್ಸ್. ನನಗೂ ಹಂಗೆ ಸಿಗುತ್ತೆ ಸಪೋರ್ಟು ಅಂದ್ಕೊಂಡಿದ್ದೀನಿ. ಅದೇ ನಿಮಗೋಸ್ಕರ ಅಳತೆ ತೋರಿಸ್ತಿದ್ದೀನಿ ಅಷ್ಟೇ.
ಅದೇನು 2 ಇಂಚ್ ಬಿಟ್ಕೊಂಡಿದ್ದೆ, 2 ಇಂಚ್ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ನಾನೇನು 2 ಇಂಚ್ ಬಿಟ್ಕೊಳ್ಳೋದಿಲ್ಲ, 1 ಇಂಚೇ ನಾನು ಬಿಡೋದು, 1.5 ಇಂಚ್ ಕೂಡ ಬಿಡಲ್ಲ. ಬೇರೆಯವ್ರಿಗಾದರೆ ಬಿಡ್ತೀನಿ, ಬೇರೆಯವ್ರಿಗೆ 2 ಇಂಚ್ ಬಿಡ್ತೀನಿ, ನನಗೆ 1 ಇಂಚ್ ಅಷ್ಟೇ. ಮತ್ತೆ ಕರೆಂಟ್ ಹೋಯಿತು. ಕರೆಂಟ್ ಹೋಗೋದ್ರಲ್ಲೇ ಇರುತ್ತೆ. ಸ್ವಲ್ಪ ಫ್ರಿಲ್ ಇಟ್ಕೊತಿದ್ದೀನಿ, ಗುಬ್ಬಿ ತೋಳು ಫ್ರೆಂಡ್ಸ್. ಆದರೆ ಸ್ವಲ್ಪ ಜಾಗ್ರತೆಯಿಂದ ಏನಂದರೆ ಫ್ರಂಟು ಬ್ಯಾಕು ನೋಡ್ಕೊಬೇಕು ಫ್ರೆಂಡ್ಸ್, ಯಾವುದು ಅಂತ ಅಲ್ಲ. ಯಾವ ರೀತಿ ಸ್ಟಿಚ್ ಮಾಡಿದ್ರೂ ಫ್ರಂಟು ಬ್ಯಾಕು ನೋಡೇ ನಾವು ಸ್ಟಿಚ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ಬ್ಲೌಸೇ ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪ ಕೂಳೆ ಏನಾದರೂ ಬಂದರೆ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಬೋದು ಫ್ರೆಂಡ್ಸ್. ಸ್ವಲ್ಪ ಕಟ್ ಮಾಡಿ ತೆಗೆದುಬಿಟ್ರೆ ಆಗೋಯ್ತು, ಅದೇನಂಥ ಪ್ರಾಬ್ಲಮ್ ಏನಾಗಲ್ಲ. ಈಗ ಉಲ್ಟಾ ಇಟ್ಕೊಂಡ್ಬಿಟ್ಟು ಇದರಲ್ಲೂ ಹಾಗೆ ನೋಡ್ಕೋಬೇಕು, ಸ್ವಲ್ಪ ಕೂಳೆ ಏನಾದರೂ ಹೊರಗಿದೆಯೋ ಇಲ್ವ ಅಂತ ನೋಡ್ಕೊಂಡು ಈಗ ಒಳಗಡೆಯಿಂದ ತೊಗೊಂಡು ಅಟ್ಯಾಚ್ ಮಾಡೋದು. ತುಂಬ ಬೇಗ ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೋದು ಫ್ರೆಂಡ್ಸ್. ಭಾಳ ಸುಲಭದ ಸ್ಟಿಚಿಂಗು ಅಂತ ನನಗೆ ಅನಿಸುತ್ತೆ. ನೀವು ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಪ್ಲಸ್ ಮಾರ್ಕಿಂಗ್ ಬರಬೇಕು ಅಂತ ಎಲ್ಲ ಹೇಳ್ತಿರ್ತಾರೆ. ನಾನು ನೋಡ್ತಿದ್ದಿರೋ ಯೂಟ್ಯೂಬರ್ಸ್ ತುಂಬಾ ಟೈಲರ್ಸು ಈ ರೀತಿ ನಾವು ಸ್ಟಿಚ್ ಮಾಡಿದ್ರೆ ಪ್ಲಸ್ ಮಾರ್ಕಿಂಗ್ ತರಬೇಕು ಅನ್ನೋ ಕಷ್ಟನೇ ಇರೋದಿಲ್ಲ ಫ್ರೆಂಡ್ಸ್. ಅಷ್ಟು ಸುಲಭವಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಈ ಕೂಳೆ ನಾವೇನು ಬಿಟ್ಕೊಂಡಿದ್ವಲ್ಲ 2 ಇಂಚು, ಅದನ್ನು ಹಿಂದಕ್ಕೆ ಹಾಕೊಂಡು ಮುಂದಕ್ಕೆ ಸ್ಟಿಚ್ ಆಗ್ತಾ ಹೋದರೆ ಸ್ಟಿಚಿಂಗ್ ಆಗೋಯ್ತು ಅಷ್ಟೇ. ಇನ್ನೇನು ಸ್ಲೀವ್ಸ್ ಬಟ್ಟೆ ಇರ್ಬೋದು, ಬಾಡಿ ಬಟ್ಟೆ ಇರ್ಬೋದು, ಎರಡನ್ನೂ ಸ್ವಲ್ಪ ಎಳೆದಲ್ಲೇ ಕರೆಕ್ಟಾಗಿ, ಈಗ ನಾವು ಆ ರೀತಿ ಮೆಥಡಲ್ಲಿ ಸ್ಟಿಚ್ ಮಾಡಿದ್ರು ಅಷ್ಟೇ, ಎಳೆದಲ್ಲೇ ಇಟ್ಕೋಬೇಕಷ್ಟೆ. ನಾರ್ಮಲಾಗಿ ಇಟ್ಕೊಂಡು ಎಳೆದ್ರೆ ಇನ್ನೇನು ಸುಕ್ ಬಂದುಬಿಡತ್ತಲ್ಲ, ಹಾಗಾಗಿ ಎಳೆದಲ್ಲೇ ನೀಟಾಗಿ ಇಟ್ಕೊತ ಸ್ಟಿಚ್ ಮಾಡ್ತಾ ಹೋಗೋದು. ಸ್ವಲ್ಪ ನಿಧಾನವಾಗಿ ಮಾಡ್ಕೊಳ್ಳಿ, ನಿಧಾನವಾಗಿ ತೋರಿಸ್ತೀನಿ. ಏನು ನಿಧಾನ ಅಂತ ಏನು ಬೇಕಾಗಲ್ಲ, ಸ್ವಲ್ಪ ರೂಢಿ ಆಗಿಬಿಟ್ರೆ ನಿಮಗೆ ಅರ್ಧ ಗಂಟೆ ಒಳಗೆ ಬ್ಲೌಸು ಕಂಪ್ಲೀಟ್ ಮಾಡಿಬಿಡ್ಬೋದು. ಈಗ ನಾನು ಎಷ್ಟು ನಿಧಾನವಾಗಿ ತೋರಿಸ್ತಿದ್ದೀನಿ ನಿಮಗೆ, ನೀಟಾಗಿ ಕಾಣಲಿ ಅಂತ ಅಷ್ಟೇ. ಸ್ವಲ್ಪ ನಾನು ಗುಬ್ಬಿ ತೋಳು ಇಟ್ಕೊಂಡಿದ್ದೀನಿ, ಒಂದು 3-4 ನೆರಿಗೆ ಬರೋ ಥರ. ಅದು ಬೇಕು ಬೇಡ, ನಾನು ಸಾಧಾರಣ ತೋರಿಸಿ ಅಂದರೂ ತೋರಿಸ್ತೀನಿ ಫ್ರೆಂಡ್ಸ್. ಕಟ್ಟಿಂಗ್ ತೋರಿಸಿ ಅಂತ ಕಮೆಂಟ್ ಮಾಡಿ ಇದ್ದರೂ ಕಟ್ಟಿಂಗು ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಸುಲಭ ಇರುತ್ತೆ ಮೆಥಡ್. ಪ್ಲೀಸ್ ಒಂದು ಲೈಕ್ ಕೊಡಿ ಫ್ರೆಂಡ್ಸ್, ಶೇರ್ ಮಾಡ್ಕೊಳ್ರಿ ಅಷ್ಟೇ, ಬಂದೇ ಬಿಡ್ತು. ಹಾಗೆ ಯಾರ್ಯಾರು ಈ ಮೆಥಡಲ್ಲಿ ಸ್ಟಿಚ್ ಮಾಡ್ತಿರೋರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಫ್ರೆಂಡ್ಸ್. ಕಟ್ಟಿಂಗು, ಸ್ಟಿಚಿಂಗು, ಬ್ಲೌಸು ಇದ್ರ ಮೇಲೆ ಇರುತ್ತೆ ಫ್ರೆಂಡ್ಸ್ ಈ ನನ್ನ ಚಾನಲಲ್ಲಿ. ನಾನು ಕಲ್ತಿದ್ದೆಲ್ಲ ಮನೇಲೇ ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಹತ್ರನೇ ಕಲ್ತಿದ್ದು. ಅವ್ರ ಹತ್ರನೇ ಅಯ್ಯೋ ತುಂಬ ಹೊಡ್ತ ತಿಂದು ತುಂಬ ಭಯದಿಂದ ಕಲ್ತಿದ್ದೀನಿ ಫ್ರೆಂಡ್ಸ್. ಆದರೆ ಅವಾಗೆಲ್ಲ ಭಾಳ ಸ್ಟ್ರಿಕ್ಟ್ ಟೀಚರ್ಸ್ ಅವರು. ಕಲಿಸ್ಬೇಕು ಅಂದರೆ ಕಲೀಲೇಬೇಕು, ಹಿಂಗೆ ಇದೇ ಫಿನಿಶಿಂಗ್ ಇರಬೇಕು ಅಂದರೆ ಹಿಂಗೆ ಇರಬೇಕು ಅಂತ. ಆ ಥರ ಕೂಳೆ ಇರುತ್ತಲ್ಲ, ಅದು ಭಾಳ ಬಿಟ್ಟಿದ್ದೀನಿ ಅಷ್ಟೇ. ನಾನು ಅಷ್ಟೊಂದು ಬಿಡಲ್ಲ, ಆದರೆ ಅದು ತೋರ್ಸೋಕ್ಕಾಗಿ ಭಾಳ ಕಟ್ ಮಾಡ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಕೆಳಗಡೆಗೆ ಈ ಥರ ಮಡ್ಚ್ಕೊಂಡ್ಬಿಟ್ರೆ ಆಯಿತು. ಇನ್ನೊಂದು ಸ್ಟಿಚ್ ಹಾಕೊಂಬಂದುಬಿಟ್ರೆ ಡಬಲ್ ಸ್ಟಿಚ್ ಆಗೋಗುತ್ತೆ ಫ್ರೆಂಡ್ಸ್. ಕೆಳಗಡೆ ಬಾಡಿ ಕ್ಲಾತ್ ಕೂಡ ಬಿಟ್ಟೋಗ್ದಂಗೆ ಒಂದು ಸಲ ನೋಡ್ಕೊತ ಸ್ಟಿಚ್ ಮಾಡಿ ಫ್ರೆಂಡ್ಸ್. ಈಗ ಡಬಲ್ ಸ್ಟಿಚ್ ಹಾಕ್ಕೊಂಬಿಟ್ರೆ ಆಯಿತು.
ಇನ್ನೂ ಒಂದು ಸ್ಲೀವು ತೋರಿಸ್ತೀನಿ ನೋಡಿ. ಅಷ್ಟೇ. ಈಗ ಓವರ್ಲಾಕ್ ಕೂಡ ಮಾಡ್ಕೊಳೋದು ಸುಲಭನೇ. ಎಲ್ಲ ಫುಲ್ಲು ಸ್ಟಿಚಿಂಗ್ ಮುಗಿದ್ಮೇಲೆ ಓವರ್ಲಾಕ್ ಮಾಡ್ಬೋದು. ಈಗ ಒಂದೊಂದೇ ಸೈಡ್ ಜಾಯಿಂಟಿಗೆ ಒಂದು ಸಲ ಆ ಥರ ಎದ್ದೊಳೋದೇ ಬೇಕಾಗಿರಲ್ಲ ಫ್ರೆಂಡ್ಸ್. ಯಾಕೆಂದರೆ ಎಲ್ಲೂ ಅದು ಇದಿರಲ್ಲ, ಪ್ಲಸ್ ಮಾರ್ಕಿಂಗ್ ತೊಂದರೆನೇ ಇಲ್ಲ ಪ್ಲಸ್ ಮಾರ್ಕಿಂಗ್ ಬರೋದಕ್ಕೆ. ಅಷ್ಟೇ ಸುಲಭವಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಯಾವಾಗಲೂ ಕಟ್ಟಿಂಗ್ ಪರ್ಫೆಕ್ಟ್ ಇರಬೇಕು ಫ್ರೆಂಡ್ಸ್. ಕಟ್ಟಿಂಗ್ ಪರ್ಫೆಕ್ಟ್ ಇದ್ದರೆ ಎಲ್ಲೂ ಸ್ವಲ್ಪನೂ ಕೂಳೆ ಕೂಡ ನಮಗೆ ಇದಾಗಲ್ಲ. ಈ ಥರ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಕಟ್ ಮಾಡಿದ್ರೂ ನಾವು ತೆಗೆದು ಬಿಡ್ಬೋದು. ಏಕೆಂದರೆ ಬಾಡಿನೇ ಬೇರೆ ಸ್ಲೀವ್ಸೇ ಬೇರೆ ಅಟ್ಯಾಚ್ ಮಾಡಿರ್ತೀವಲ್ಲ, ಒಂದು ಸಲ ಟೇಪ್ ಇಟ್ಕೊಂಡು ಅಳತೆ ಮಾಡಿ ಏನಾದರೂ 1/4 ಇಂಚು ಹಂಗೆ ಹೆಚ್ಚು ಕಮ್ಮಿ ಬಂದಿದ್ರೆ ಆರಾಮಾಗಿ ತಕ್ಕೊಂಡು ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಇನ್ನೊಂದು ಕಡೆದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಒಂದೆರಡು ಸಲ ನೋಡಿದ್ರೆ ಗೊತ್ತಾಗುತ್ತೆ. ಸುಲಭನೇ, ತುಂಬ ಸುಲಭ ಇರುತ್ತೆ. ಒಂದು ಸಲ ಸ್ಟಿಚ್ ಮಾಡೋ ತನಕ ಅಷ್ಟೇ ಇದು ಈ ಮೆಥಡು. ಇಲ್ಲೂ ಯಾರು ಇದು ನನ್ನ ಬ್ಲೌಸೇ ಫ್ರೆಂಡ್ಸ್, ನಾನೇ ಸ್ಟಿಚ್ ಮಾಡ್ಕೊತಿರೋದು. ನನಗಿಷ್ಟ ಈ ಮೆಥಡಲ್ಲಿ, ತುಂಬ ಇಷ್ಟ. ಈಗೆಲ್ಲ ಬೇರೆ ಮೆಥಡಲ್ಲಿ ಸ್ಟಿಚ್ ಮಾಡ್ತಾರೆ ನೋಡಿ. ಈ ನನ್ನ ಕಟ್ಟಿಂಗ್ ಇದರಲ್ಲಿ ಸ್ವಲ್ಪನೂ ಕೂಡ ಗ್ಯಾಪೇ ಬರಲ್ಲ, ಫ್ರಂಟ್ ಬ್ಯಾಕ್ ಆಗಲಿ ಗ್ಯಾಪ್ ಬರಲ್ಲ ನೋಡಿ ಫ್ರೆಂಡ್ಸ್. ತುಂಬ ಸುಲಭದ ಮೆಥಡ್ ಕಟ್ಟಿಂಗ್ ಕೂಡ. 10 ನಿಮಿಷಕ್ಕೆ ಕಟ್ ಮಾಡ್ಕೋಬೋದು ಬ್ಲೌಸ್ನ. ಕರೆಂಟ್ ಇಲ್ದಿದ್ದರಿಂದ ಅದು ಕಾಣ್ತಾ ಇಲ್ಲ, ಅಷ್ಟು ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ತೋರಿಸ್ಲೇಬೇಕು, ಮುಗಿಸ್ಲೇಬೇಕು ಅಂತ ಸ್ಟಿಚ್ ಮಾಡ್ತಿದ್ದೀನಿ ಅಷ್ಟೇ. ಜಾಯಿಂಟ್ ಫ್ರಂಟ್ ಕ್ರಾಸ್ ಪೀಸ್ ಕಟ್ ಮಾಡಿರೋದ್ರಿಂದ ಆದಷ್ಟು ಹಿಗ್ಗಿಲಿಸ್ದಲೇ ಹುಷಾರಾಗಿ ಸ್ಟಿಚಿಂಗ್ ಮಾಡಬೇಕಾಗುತ್ತೆ. ಎಳೆದು ಹಿಡ್ಕೋಬಾರ್ದಷ್ಟೇ. ಈ ಥರ ಕರೆಕ್ಟಾಗಿದೆ ನೋಡಿ. ಈ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ದರೆ ಹಂಗೆ ತೆಗೆದುಬಿಟ್ರೆ ಮುಗಿದೋಗುತ್ತೆ. ಒಂದು ಸ್ವಲ್ಪ ಲೈಟಾಗಿದೆ, ಎಷ್ಟಿದ್ರೂ ಹೆಚ್ಚು ಕಮ್ಮಿ ಅಲ್ಲಿ ತೆಗ್ಕೊಂಬಿಟ್ರೆ ಕರೆಕ್ಟಾಗಿ ಬರುತ್ತೆ ಪ್ಲಸ್ ಮಾರ್ಕ್. ಇಷ್ಟೇ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಹಳ್ಳಿನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸ್ವಲ್ಪ. ನೋಡಿ ಫ್ರೆಂಡ್ಸ್, ಸ್ವಲ್ಪನೂ ಕೂಡ ಪ್ಲಸ್ ಮಾರ್ಕ್ ನೀಟಾಗಿ ಬಂದಿದೆ. ಇದು ಬಾಡಿ ಮೇಲೂ ಕೂಡ ಇದೇ ಥರ ಕ್ಲೀನಾಗಿ ಕೂತ್ಕೊಳುತ್ತೆ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೂ ಇಷ್ಟ ಆಗದಿದ್ದರೂ ಕಮೆಂಟ್ ಮಾಡಿ ಫ್ರೆಂಡ್ಸ್. ಯಾವುದಕ್ಕೂ ಏನೇ ತಪ್ಪಿದ್ರೂ ತಿದ್ಕೊಳೋದಕ್ಕೆ ಹೇಳಿ ಫ್ರೆಂಡ್ಸ್. ಕಮೆಂಟ್ಸ್ ಹೆಲ್ಪ್ ಆಗುತ್ತೆ. ಲೈಕ್ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಷ್ಟೇ. ಬಾಯ್. ಬಾಯ್ ಫ್ರೆಂಡ್ಸ್.
ಬಾಯ್ ಫ್ರೆಂಡ್ಸ್.